ಇನ್ನು ಬೆಳಗಾವಿ ತಾಲೂಕಿನ ನಾವುಗೆ ಗ್ರಾಮದಲ್ಲಿ ತ್ರಿಕೋನ ಪ್ರೇಮ ಪ್ರಕರಣಕ್ಕೆ ಗಲಾಟೆ ಗುಂಪು ಘರ್ಷಣೆ ಸಂಭವಿಸಿದೆ. ಬೆಳಗಾವಿ ತಾಲೂಕಿನ ನಾವಗೆ ಗ್ರಾಮದಲ್ಲಿ ಇದು ತ್ರಿಕೋನ ಪ್ರೇಮ ವಿಚಾರ. ಇದಕ್ಕೆ ಸಂಬಂಧಪಟ್ಟಂತೆ ಗಲಾಟೆ. ತಡರಾತ್ರಿ ಏಕಾಏಕಿ ಮನೆಗೆ ನುಗ್ಗಿದ 20ಕ್ಕೂ ಅಧಿಕ ಪುಂಡರು 4 ಮನೆಗಳ ಮೇಲೆ ದಾಳಿ ಮಾಡಿದ್ದಾರೆ. ಮನೆ ಮುಂದಿದ್ದ ಕಾರು, ಮನೆಯ ಗ್ಲಾಸ್ ಅನ್ನು ಒಡೆದು ಅದೇನೋ ಮನೆಯಲ್ಲಿದ್ದ 2 ಲಕ್ಷ ರೂಪಾಯಿ ದೋಚಿಕೊಂಡು ಪರಾರಿಯಾಗಿದ್ದಾರೆ. ಇವೆಲ್ಲವೂ ಕೂಡ ಯಾವುದೋ ಪ್ರೇಮ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಡೆದಿರತಕ್ಕಂಥ ಗಲಾಟೆ. ದೃಶ್ಯದಲ್ಲಿ ತಾವೀಗ ಅದನ್ನು ಗಮನಿಸ್ತಾ ಇದ್ದೀರಾ. ಸುಮಾರು ಒಂದು 20ಕ್ಕೂ ಅಧಿಕ ಜನ ಹುಡುಗರು ಈ ಥರ 4 ಮನೆಗಳ ಮೇಲೆ ಈ ಥರ ದಾಳಿ ಮಾಡಿದ್ರು. ನೋಡಿ, ಕಾರ್ದು ಗಾಜೆಲ್ಲ ಒಡೆದಾಕಿ ದಾಂಧಲೆ ಮಾಡಿ ಜೊತೆಗೆ ದುಡ್ಡು ದೋಚಿಕೊಂಡು ಪರಾರಿಯಾಗಿರ್ತಕ್ಕಂಥ ಘಟನೆ ಇದು ಬೆಳಗಾವಿ ತಾಲೂಕಿನ ನಾವುಗೆ ಅಂತಕ್ಕಂಥ ಗ್ರಾಮದಲ್ಲಿ ನಡೆದಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ ದಿಲೀಪ್ ಅವರಿಂದ ಪಡೆಯೋಣ. ದಿಲೀಪ್, ಓಕೆ, ಏನೋ ಈಗ ಲವ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನೋ ಗಲಾಟೆ ಆಗಿದೆ ಅಂತ ಅಂದ್ಕೊಳ್ಳೋಣ. ಬಟ್ ಇವರು ನಡ್ಕೊಂಡಿರೋ ರೀತಿ ಒಳ್ಳೆ ಗೂಂಡಾಗಳ ರೀತಿ ನಡ್ಕೊಂಡಿದ್ದಾರೆ, ದರೋಡೆಕೋರರ ರೀತಿ ನಡ್ಕೊಂಡಿದ್ದಾರೆ. ಏನಿದ್ರೆ ಹಿನ್ನೆಲೆ ಏನು ಅಂತ? ಅರವಿಂದ್, ಪ್ರಮುಖವಾಗಿ ಏನಂತಂದ್ರೆ ನಾವ್ಗೆ ಮತ್ತು ಏನು ಖಾದರವಾಡಿ ಮತ್ತು ಇನ್ನೊಂದು ಏನಂತಂದ್ರೆ ಕರ್ಲೆ ಅಂತ ಈ 3 ಊರುಗಳದಂತ ಒಂದು ವಿಚಾರ ಇದೆ. ಕರ್ಲೆ ಗ್ರಾಮದ ಯುವತಿ ಏನು 9ನೇ ಕ್ಲಾಸ್ ಇದ್ದಾಳೆ, 10ನೇ ಕ್ಲಾಸ್ಗೆ ಹೋಗಬೇಕು ಅಂತ ಈ ಮಕ್ಕಳು ಕೂಡ ಏನಾದ್ರೆ ಗಲಾಟೆ ಮಾಡಿದ್ರು ಕೂಡ SSLC ಇದ್ದಾರೆ. ಹಾಗಾಗಿ ಎಲ್ಲರೂ 16 ವರ್ಷ ಕೆಳಗಡೆ ಇರೋದ್ರಿಂದ ಬಹಳಷ್ಟು ಮಾಹಿತಿಯನ್ನ ಬೆಳಗಾವಿ ಪೊಲೀಸರು ಕಲೆ ಆಗ್ತಾ ಇದ್ದಾರೆ. ಇದಕ್ಕೆ ಪ್ರಮುಖವಾಗಿ ಏನಂದ್ರೆ ಒಬ್ಬ ಹುಡುಗಿಯನ್ನ 2 ಹುಡುಗರು ಲವ್ ಮಾಡ್ತಾ ಇದ್ರು. ಅದಕ್ಕೆ ಬುದ್ಧಿ ಹೇಳಿದಕ್ಕೆ ಮಾರುತಿ ಅನ್ನೋರು ಏನಿದ್ದಾರೆ ನಾವ್ಗೆ ಮನೆಯಲ್ಲಿ ಇರ್ತಕ್ಕಂಥ ಅವ್ರ ಮನೆಗೆ ಹೋಗಿ ಕಲ್ಲು ತೂರಾಟ ಮಾಡಿರುವಂಥದ್ದು. ಈಗಾಗಲೇ ನಾಕಾಬಂದಿ ಏನು ಮಾಡಿದ್ದಾರೆ ಪೊಲೀಸರು ತಾವು ನೋಡ್ಬೋದು. ಏನಂತಂದ್ರೆ DSP ಮಟ್ಟದಲ್ಲಿ ನಾಕಾಬಂದಿ ಮಾಡಿಕೊಂಡು ಆ ಮಕ್ಕಳು ಎಲ್ಲಿದ್ದಾರೆ, ಹೇಗಿದ್ದಾರೆ, ಅವರನ್ನ ಅರೆಸ್ಟ್ ಮಾಡಬೇಕು ಹಾಗೆ ಅಂತೇಳಿ ಈ ಒಂದು ಮಾರುತಿ ಏನಿದ್ದಾರೆ ಅವ್ರ ಕಲ್ಲು ತೂರಾಟ ಆಗಿದೆ. ಆ ಕಲ್ಲು ತೂರಾಟ ಆದ ವಿಚಾರದಲ್ಲಿ ನನ್ನ ಮನೆಯಿಂದ 2 ಲಕ್ಷ ರೂಪಾಯಿಗಳು ಕಾಣೆಯಾಗಿದ್ದಾವೆ, 2 ಲಕ್ಷ ರೂಪಾಯಿ ಕೂಡ ತೊಗೊಂಡು ಹೋಗಿದ್ದಾರೆ ಹಾಗೆ ಅಂತೇಳಿ ಕಂಪ್ಲೀಟ್ ಆಗಿರುವಂಥದ್ದು ತಾವು ನೋಡ್ಬೋದು. ಚಿತ್ರದಲ್ಲಿ ಪೊಲೀಸರು ಬಹಳಷ್ಟು ಬಂದೋಬಸ್ತನ್ನು ಮಾಡಿದ್ದಾರೆ. ಮತ್ತು ಬರ್ತಕ್ಕಂಥ ಎಲ್ಲ ವಾಹನಗಳನ್ನು DSP ಗಿರೀಶ್ ಇದ್ದಾರೆ. ಗಿರೀಶ್ ಜೊತೆಗೆ ಏನಂತಾರೆ ಇವರೆಲ್ಲರೂ ಕೂಡ ಆಫೀಸರ್ ಕೂಡ ಚೆಕ್ ಮಾಡ್ತಾ ಇದ್ದಾರೆ ಏನಂತ ಬರೋಂಥ ವಾಹನಗಳು ಅಂತೇಳಿ ಖಚಿತವಾದ ಮಾಹಿತಿ ಸಿಕ್ಕಿದೆ ಎಲ್ಲಿದ್ದಾರೆ ಹಾಗೆ ಅಂತೇಳಿ. ಆದರೆ ಸಂಜೆ ಹೊತ್ತಿಗೆ ಎಲ್ಲವನ್ನು ಕೂಡ ಸರಿ ಮಾಡ್ತೀವಿ ಅಂತೇಳಿ. ಪ್ರಮುಖವಾಗಿ ಇದಕ್ಕೆ ಕಾರಣ ಏನಂತಂದರೆ ಈ ಮಕ್ಕಳು ಗಲಾಟೆ ಮಾಡಿರುವಂಥದ್ದು. ಸುಮಾರು 10 SSLC ಇರತಕ್ಕಂಥ ಏನು ಮಕ್ಕಳಿದ್ದಾರೆ ಇವರು ಗಲಾಟೆ ಮಾಡಿಕೊಂಡು ಅಲ್ಲಿಂದ ಊರವರು ಬಂದು ಒಂದು ಗಲಾಟೆ ಮಾಡಿದ್ದಾರೆ ಅಂತ ಹೇಳಲಾಗ್ತದೆ. ಹೀಗಾಗಿ ನಾವ್ಗೆ ಗ್ರಾಮದಲ್ಲಿ ಒಂದು ಬಿಗಿ ಪೊಲೀಸ್ ಬಂದೋಬಸ್ತನ್ನು ಕೂಡ ಮಾಡಲಾಗಿರುವಂಥದ್ದು ಅರವಿಂದ್. ಬಟ್ ಎಲ್ಲರೂ ಅಪ್ರಾಪ್ತರು. ಹಾಗಾದರೆ ಈ ಗಲಾಟೆ ನಡೆದಿರ್ತಕ್ಕಂಥದ್ದು ಆ ಹುಡುಗಿನೂ ಕೂಡ SSLC ಅಂತ ಹೇಳ್ತೀರಾ, ಯಾರು ಮೇಜರ್ಸ್ ಯಾರೂ ಇಲ್ಲ. ಬಟ್ ಇವ್ರು ಯಾರ್ಯಾರು ಅಂತ ಐಡೆಂಟಿಫೈ ಮಾಡಿ ಅವ್ರನ್ನ ಅರೆಸ್ಟ್ ಮಾಡೋ ಕೆಲಸ ಆಗಿದೆಯಾ ದಿಲೀಪ್? ಹೌದು, ಈಗಾಗಲೇ ಮಾಹಿತಿಯನ್ನು ಪಡ್ಕೊಂಡಿದ್ದಾರೆ. ಯಾಕಂದ್ರೆ 2-3 ದಿನಗಳ ಹಿಂದೆ 31ನೇ ತಾರೀಕಿಗೆ ಏನು ಮಾಡಿರ್ತಾರೆ ಪೊಲೀಸರು ಅವರನ್ನ ಕರೆದು ಬಿಟ್ಟು ಹೇಳಿರ್ತಾರೆ ಈ ಥರ ಗಲಾಟೆ ಆಗ್ತಾ ಇರೋದು. ಇದಕ್ಕೆ ಪ್ರಮುಖವಾಗಿ ಕಾರಣ ಅಂತಂದ್ರೆ 9th ಇರತಕ್ಕಂಥ ಏನು ಹುಡುಗಿದಾಳ, ಹುಡುಗಿದೊಂದು ಸ್ಟೇಟಸ್ ಇಟ್ಕೊಂಡಿರ್ತಾರೆ. ಒಬ್ಬ ಹುಡುಗ ಏನು ಕರ್ಲೆ ಗ್ರಾಮದ ಹುಡುಗಿ ಸ್ಟೇಟಸ್ ಇಟ್ಕೊಂಡಿರ್ತಾರೆ. ಆ ಸ್ಟೇಟಸ್ಗೋಸ್ಕರ ಒಂಚೂರು ಚಿಕ್ಕ ಪುಟ್ಟ ಗಲಾಟೆ ಆಗಿರ್ತದೆ. ಹೀಗಾಗಿ ಈ ನಾವ್ಗೆ ಗ್ರಾಮದ ಮುಖಂಡರು ಏನಿದ್ದಾರೆ, ಹಿರಿಯರಂದ್ರೆ ಅವ್ರು ಕರೆದ್ಬಿಟ್ಟು ಅವ್ರಿಗೆ ಬುದ್ಧಿವಾದ ಹೇಳ್ತಾರೆ. ಅದು ಈ ಬುದ್ಧಿವಾದ ಹೇಳಿದ್ರೆ ಯಾಕೆ ಹೇಳಿದ್ರಿ ನಮಗೆ ಹಾಗೆ ಅಂತೇಳಿ ಒಂದು ಏನಂತಂದ್ರೆ ಖಾದರವಾಡಿ ಇರತಕ್ಕಂಥ ಏನು ಯುವಕ ಇದ್ದಾನೆ ಆ ಒಂದು ಅಲ್ಲಿರ್ತಕ್ಕಂಥ ಮತ್ತೊಂದಿಷ್ಟು ಯುವಕರನ್ನ ಕರ್ಕೊಂಡ್ಬಂದು ಇವ್ ಕಲ್ಲು ತೂರಾಟ ಮಾಡಿರುವಂಥದ್ದು ಮತ್ತೆ ಈ ತರ ಮಚ್ಚು ಲಾಂಗು ತಗೊಂಡ್ ಬಂದಿದ್ರು ಅಂತ ಹೇಳಾಗ್ತದೆ. ಹೀಗಾಗಿ ಇನ್ನಷ್ಟು ತನಿಖೆ ಆಗ್ಬೇಕಾಗಿರುವಂಥದ್ದು ಅರವಿಂದ್. ಇದು ಬಹಳಷ್ಟು ಸೀರಿಯಸ್ ಆಗಿ ತಗೊಂಡಿದ್ರೆ ಯಾಕೆ ಅಂತಂದ್ರೆ ಮಕ್ಕಳು ಗಲಾಟೆ ಮಾಡಿಕೊಂಡು ಇನ್ನೂ ವಯಸ್ಸಿಗೆ ಬರದೆ ಅಪ್ರಾಪ್ತ ಬಾಲಕರು ಈ ತರ ಮಾಡಿಕೊಂಡಿರೋದು ಬಹಳಷ್ಟು ವಿಷಾದನೀಯ ಸಂಗತಿ ಅಂತ ಹೇಳ್ತಾ ಇರುವಂಥದ್ದು. ದಿಲೀಪ್, ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ. ಸೊ ಈಗ ನೋಡೋಣ ಏನು ಮಾಡ್ತಾರೆ ಅಂತ ಅಂದ್ಬಿಟ್ಟು, ತೀರ್ಮಾನ ಏನು ತಗೋತಾರೆ ಅಂತಕ್ಕಂಥದ್ದು ಗೊತ್ತಿಲ್ಲ. ಯಾಕೆಂದರೆ ಎಲ್ಲರೂ ಅಪ್ರಾಪ್ತರಿದ್ದಾರೆ. ಏನಪ್ಪ, ನಿನ್ನೆನೂ ಕೂಡ ಹೀಗೇನೆ ರಾಯಚೂರಿನ ಒಂದು ಶಾಲೆಯಲ್ಲಿ ಇದೇ ರೀತಿ ಗಲಾಟೆಯಾಗಿ ಮಕ್ಕಳ ಕೈಯಲ್ಲಿ ಅದೇನೋ ಏರ್ ಗನ್ ಅಂತೆ, ಆಮೇಲೆ ಪಿಸ್ತೂಲ್ ಅಂತೆ, ಚಾಕು ಅಂತೆ, ಮತ್ತು ಬಾರ್ಕೋಲ್ ಅಂತೆ ಎಲ್ಲ ಇಟ್ಕೊಂಡಿದ್ದಾರೆ. ಸ್ಕೂಲ್ ಹುಡುಗರು, ಇನ್ನೂ SSLC ಹುಡುಗರು. ಇಲ್ಲಿ ನೋಡಿದ್ರೆ ಲವ್ ವಿಚಾರ ಆಗಲೇ ಇನ್ನೂ ಸರಿಯಾಗಿ ಓದಿಲ್ಲ, ತಮ್ಮ ಕಾಲ ಮೇಲೆ ತಾವು ನಿಂತಿಲ್ಲ, ಒಂದು ಕೆಲಸ ಇಲ್ಲ, 1 ರೂಪಾಯಿ ಸಂಪಾದನೆ ಇಲ್ಲ, ಆಗಲೇ ಲವ್ ವಿಚಾರಕ್ಕೆ ಗಲಾಟೆ ಮಾಡ್ಕೊಳ್ಳೋ ಹಂತಕ್ಕೆ ಇವ್ರು ಹೋಗಿದ್ದಾರೆ ಅಂತಂದರೆ ಹೊಸ ಜನ್ರೇಷನ್ ಯಾವ ಕಡೆಗೆ ಹೋಗ್ತಾ ಇದೆ ಅಂತಕ್ಕಂಥದ್ದೇ ಅರ್ಥ ಆಗ್ತಾ ಇಲ್ಲ. ಭಾಳ ಬೇಜಾರಾಗುತ್ತಿದೆ ಎಲ್ಲವೂ ಕೂಡ. ಮತ್ತು ಪೊಲೀಸರು ಆ್ಯಕ್ಷನ್ ತೊಗೊಳೋದಕ್ಕೆ ಅವ್ರಿನ್ನೂ ಮೈನರ್ಸ್, ಅಬ್ಬಬ್ಬ ಅಂದರೆ ರಿಮ್ಯಾಂಡ್ ಹೋಮಿಗೆ ಕಳಿಸ್ಬೋದು. ಬಟ್ ರಿಮ್ಯಾಂಡ್ ಹೋಮಿಗೆ ಕಳಿಸಿರೋ ಮಕ್ಕಳು ಅಲ್ಲಿಂದ ಸರಿಯಾಗಿ ಬರ್ತಾರೆ ಅಂತ ಯಾವ ಗ್ಯಾರಂಟಿ? ಯಾಕೆ ಈ ಥರ? ಇವ್ರಿಗೆ ಸಹವಾಸಗಳು ಯಾರ್ದು ಅಂತ